ನಾನು ಕೋಲ್ಕತ್ತಾದಲ್ಲಿದ್ದೇನೆ. 2ನೇ ಹಂತದ ಮತದಾನ ನಡೆಯುತ್ತಿದೆ. ಇಲ್ಲಿ ನನ್ನೊಂದಿಗೆ ಈ 3 ಮಹಿಳೆಯರಿದ್ದಾರೆ. ಅವರು ಮುಂಜಾನೆ ಬೇಗನೆ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಮೇಡಮ್, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಅನಿತಾ ಶೇಟ್. ನಿಮ್ದು ಮೇಡಮ್? ಅದಿತಿ ಶ್ರೋಮಾಣಿ. ನಿಮ್ದು? ಸರಳಾ ಮಿಶ್ರಾ. ಅದಿತಿಜಿ, ಯಾವುದೇ ಪಾರ್ಟಿಯ ಹೆಸರು ಹೇಳದೆ ನಾನು ತಿಳಿದುಕೊಳ್ಳ ಬಯಸುವುದೇನೆಂದರೆ, ನೀವು ಇಲ್ಲಿ ಬೆಳಗ್ಗೆ ವೋಟ್ ಮಾಡಲು ಬಂದಾಗ ವಾಟ್ಸ್ ಬೀನ್ ದ ಬಿಗ್, ಅತಿ ದೊಡ್ಡ ಇಶ್ಯೂ ನಿಮಗಾಗಿ ಯಾವುದು ಮೇಡಮ್? ನಿಮಗಾಗಿ ದೊಡ್ಡ ಇಶ್ಯೂ ಯಾವುದು? ಶಾಂತಿ ಬೇಕು, ಮತ್ತೆ ಬೇರೇನು ಬೇಡ. ಅತಿ ದೊಡ್ಡ ಇಶ್ಯೂ ಇದೇ ಆಗಿದೆ. ಶಾಂತಿ ಬೇಕು. ನಾನು ಬಂಗಾಳಿ. ಹೌದು, ನಾನು ಬಂಗಾಳಿಯಲ್ಲಿ ಮಾತನಾಡುತ್ತಿದ್ದೇನೆ. ಈ ಎಲ್ಲಾ ಹಿಂಸೆ, ಹೊಡೆದಾಟ, ಬಡಿದಾಟ, ಇಡೀ ಪ್ರಪಂಚದಾದ್ಯಂತ ನಡೆಯುತ್ತಿರುವ ಹಿಂಸೆ, ಹೊಡೆದಾಟ, ಬಡಿದಾಟ, ಇದು ನಿಲ್ಲುವ ಅವಶ್ಯಕತೆ ಇದೆ. ಇಂಡಿಯಾದಲ್ಲೂ ಬೇಕಾಗಿದೆ, ನನ್ನ ರಾಜ್ಯದಲ್ಲೂ ಬೇಕಾಗಿದೆ, ನನ್ನ ಮನೆಯಲ್ಲೂ ಬೇಕಾಗಿದೆ. ಸರಿ, ನೀವು ಶಾಂತಿ ಅಂದಾಗ ಮೇಡಮ್, ಕಳೆದ ಕೆಲವು ವರ್ಷಗಳಿಂದ ಅಂದ್ರೆ ಶಾಂತಿಯ ವಾತಾವರಣ ಇರಲಿಲ್ಲ ಅಂತ ನಿಮಗೆ ಅನಿಸುತ್ತದೆಯೇ? ಎರಡೂ ಮಿಶ್ರಣವಾದ ವಿಷಯವಾಗಿದೆ. ಸರಿ, ಹಾಗಾಗಿ ಎಲ್ಲಾ ರೀತಿಯಲ್ಲೂ ಎಲ್ಲವೂ ಸರಿ ಹೋಗಬೇಕು. ಸ್ವಚ್ಛತೆಯ ವ್ಯವಸ್ಥೆಯು ಸ್ವಲ್ಪ ಚೆನ್ನಾಗಿರಬೇಕು. ರಸ್ತೆ ಬೀದಿಗಳು ತುಂಬಾ ಗಲೀಜಾಗಿವೆ. ನಮ್ಮ ಜವಾಬ್ದಾರಿಯೂ ಇದೆ, ನಾಗರಿಕರ ಜವಾಬ್ದಾರಿಯೂ ಇದೆ, ಮತ್ತು ಸರ್ಕಾರದ ಜವಾಬ್ದಾರಿ ಅಂತೂ ಇದ್ದೇ ಇದೆ. ಸರಿ, ಇದೆಲ್ಲ ಸರಿ ಹೋದ್ರೆ ತುಂಬಾ ಒಳ್ಳೆಯದು. ಹಾಗಾದ್ರೆ ನೀವು ವಾಸಿಸುವ ಬಡಾವಣೆಯಲ್ಲಿ ಸ್ವಚ್ಛತೆಯ ವ್ಯವಸ್ಥೆ ನಿಮಗೆ? ಸ್ವಚ್ಛ ಮಾಡಲು ಜನರು ಪ್ರತಿದಿನ ಬರುತ್ತಾರೆ, ಆದರೆ ವಿಷಯವೆಂದರೆ ಅದು ಗಲೀಜಾಗಿಯೇ ಇರುತ್ತದೆ. ಹೊರಗೆ ಹೋಗಲು ಮನಸ್ಸು ಬರುವುದಿಲ್ಲ. ಹಾಗಾಗಿ ಸ್ವಲ್ಪ ಸರಿಯಾಗ್ಲಿ ಅಲ್ವಾ, ಅಂತಹ ವ್ಯವಸ್ಥೆ ಆಗ್ಬೇಕು. ಸರಿ, ಉದಾಹರಣೆಗೆ ಇಂದೋರ್ ಮುಂತಾದವುಗಳಿಗೆ ಎಷ್ಟೊಂದು ಹೆಸರಿದೆ. ನಮಗಿಂತ ಅದು ತುಂಬಾ ಚಿಕ್ಕದು. ಕೋಲ್ಕತ್ತಾಗಿಂತ ಇಂದೋರ್ ತುಂಬಾ ಚಿಕ್ಕದು. ಆದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಅಷ್ಟು ಸ್ವಚ್ಛತೆ, ಇಲ್ಲಿ ಇಷ್ಟು ಗಲೀಜು ಯಾಕೆ ಇದೆ ಅಂತ ಅರ್ಥ ಆಗಲ್ಲ. ನಾಯಕರ ಪ್ರಚಾರದಲ್ಲಿ ನಿಮ್ಮ ಈ ಎಲ್ಲಾ ವಿಷಯಗಳು ಪ್ರತಿಬಿಂಬಿತವಾಗಿವೆ ಎಂದು ನಿಮಗೆ ಅನಿಸುತ್ತದೆಯೇ ಅಥವಾ ಇಲ್ಲವೇ? ನಾಯಕರಿದ್ದಾಗ ನೀವು ಎಂದಾದರೂ ಕಾಣಿಸುತ್ತಿಲ್ಲ, ಏನಾದ್ರೂ ಆಗಿದೆ ಅಂತ ಕಾಣಿಸುತ್ತಿಲ್ಲ. ಮ್ಯಾಮ್, ಯಾವುದೇ ಪಕ್ಷಗಳ ಹೆಸರು ಹೇಳದೆ ಈ ಚುನಾವಣೆಯಲ್ಲಿ ನಿಮಗೆ ಅತಿ ದೊಡ್ಡ ವಿಷಯ ಯಾವುದಾಗಿತ್ತು? ನಿಮಗಾಗಿ ಅತಿ ದೊಡ್ಡ ವಿಷಯ ಯಾವುದು? ಒಂದು ಶಾಂತಿ ಬೇಕು. ನಾನು ಇದೇ ಮಾತನ್ನು ಹೇಳ್ತೇನೆ. ಎಷ್ಟು ಭೇದ ಭಾವ ಸೃಷ್ಟಿಯಾಗಿದೆ ಅಲ್ವಾ? ಇವರು ಅವರನ್ನು ಸಹಿಸೋದಿಲ್ಲ, ಅವರು ಇವರನ್ನು ಸಹಿಸೋದಿಲ್ಲ. ಇದು ಮೊದಲೇ ನಿಲ್ಬೇಕಿತ್ತು ಅಲ್ವಾ? ಎಲ್ಲವನ್ನೂ ಹೊಂದಿಕೆ ಉಳ್ಳಬೇಕು. ಈಗ ಯಾರು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅವನಿಗೆ 4 ಅಂತಸ್ತಿನ ಮನೆ ಇದೆ, ಹಾಗಾದ್ರೆ ನನಗೇಕೆ 4 ಅಂತಸ್ತಿನ ಮನೆ ಇಲ್ಲ? ನಾನು 5 ಅಂತಸ್ತಿನ ಮನೆ ಕಟ್ತೀನಿ. ಈ ಸ್ಪರ್ಧೆ ಆರೋಗ್ಯಕರ ಸ್ಪರ್ಧೆಯೇ ಅಲ್ಲ. ಆರೋಗ್ಯಕರ ಸ್ಪರ್ಧೆ ಅಂತ ಒಂದಿದೆ. ಅದರಲ್ಲಿ ನೀವು ಓದಿ ದೊಡ್ಡವರಾಗ್ತೀರಿ, ಕೆಲಸವೂ ಸಿಗುತ್ತದೆ, ಎಲ್ಲವೂ ಸಿಗುತ್ತದೆ. ಓದುವುದಿಲ್ಲ, ಇಡೀ ದಿನ ಸುತ್ತಿ ತಿರುಗಾಡ್ತೇನೆ. ಇದರಿಂದ ಸಮಾಜದಲ್ಲಿ ಏನಾದರೂ ಸುಧಾರಣೆ ಆಗುತ್ತದೆಯೇ? ಇಲ್ಲ. ಸರ್ಕಾರ ಏನಾದ್ರೂ ಮಾಡಬಲ್ಲದು. ಯಾವಾಗ ಸ್ವಂತ ಮನಸ್ಸಿನ ವಿಕಾಸವಾಗುವುದಿಲ್ಲವೋ, ವಿವೇಕ ಬರುವುದಿಲ್ಲವೋ, ಆಗ ಸರ್ಕಾರ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಮೊದಲು ತಾನು ಸರಿಯಾಗಬೇಕು. ನಮ್ಮಿದಲ್ಲೇ ಸರ್ಕಾರ. ಹೌದು, ಖಂಡಿತ. ಅದಕ್ಕಾಗಿಯೇ ನೀವೆಲ್ಲರೂ ಬೆಳಿಗ್ಗೆ ವೋಟ್ ಮಾಡಲು ಬಂದಿದ್ದೀರಿ. ನನ್ನ ಪ್ರಕಾರ ಅದಕ್ಕಾಗಿಯೇ ಬೆಳಿಗ್ಗೆ ನೀವೆಲ್ಲರೂ ವೋಟ್ ಮಾಡಲು ಬಂದಿದ್ದೀರಿ. ಹೌದು, ಇದಕ್ಕಾಗಿ ಅಲ್ವಾ ವೋಟ್ ಹಾಕಲ್ ಬರೋದು? ಎಲ್ಲಾ ಜನರನ್ನ ಸೇರಿಯೇ ಸರ್ಕಾರ ಅಂದ್ರೆ ಒಬ್ರೇ ಅಲ್ಲ, ಬೇರೆ ವ್ಯಕ್ತಿ ಅಲ್ಲ. ನಾನು ಹೇಗಿದ್ದೇನೋ, ನಾನು ಸರ್ಕಾರಕ್ಕೆ ಹೋದ್ರೆ ನಾನು ಹೀಗೇ ಇರುತ್ತೇನೆ ಅಲ್ವಾ? ಬಹುಶಃ ಇದೇ ಪ್ರಜಾಪ್ರಭುತ್ವದ ಸೌಂದರ್ಯ. ಈ ಎಲ್ಲಾ ಜನರು ತಮ್ಮ ಮತವನ್ನು ಚಲಾಯಿಸಲು ಬೆಳಿಗ್ಗೆ ಬೇಗನೆ ಬರುತ್ತಿರುವುದು ಮತ್ತು ಅವರೊಂದಿಗೆ ಮಾತನಾಡುವುದು ಬಹಳ ಕುತೂಹಲಕಾರಿಯಾಗಿದೆ.